ಜಗದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಸಂಪೂರ್ಣ ಜೀವನ ಚರಿತ್ರೆ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಸೂರ್ಯನಂತೆ ಹೊಳೆದ ಮಹಾನ್ ಸಂತ, ಅದ್ವೈತ ಸಿದ್ಧಾಂತದ ಹರಿಕಾರ ಮತ್ತು ಕೋಟಿ ಭಕ್ತರ ಆರಾಧ್ಯ ದೇವ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಜಾತಿ ಮತದ ಭೇದವಿಲ್ಲದೆ ಎಲ್ಲರನ್ನೂ ಅಪ್ಪಿಕೊಂಡ ಈ ಮಹಾತ್ಮರ ಜೀವನ ಹೇಗಿತ್ತು? ಗಾಂಧೀಜಿ ಅವರು ಇವರನ್ನು ಭೇಟಿ ಮಾಡಿದ್ದು ಯಾಕೆ? ಬನ್ನಿ ನೋಡೋಣ. ಸಿದ್ಧಾರೂಢರು 1836ರಲ್ಲಿ ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಜನಿಸಿದರು. ತಂದೆ ಮಲ್ಲಪ್ಪ, ತಾಯಿ ದೇವಮ್ಮ. ಬಾಲ್ಯದಲ್ಲೇ ಇವರಲ್ಲಿ ವಿಚಿತ್ರವಾದ ದೈವಿಕ ಶಕ್ತಿ ಇತ್ತು. ಗೆಳೆಯರೊಂದಿಗೆ ಆಟವಾಡುವಾಗಲೂ ಇವರು ಧ್ಯಾನದಲ್ಲಿ ಮುಳುಗುತ್ತಿದ್ದರು. ಲೌಕಿಕ ಶಿಕ್ಷಣ ಇವರಿಗೆ ಬೇಕಿರಲಿಲ್ಲ. ಇವರಿಗೆ ಬೇಕಾಗಿದ್ದು ಆತ್ಮಜ್ಞಾನ. ಸತ್ಯದ ಹುಡುಕಾಟಕ್ಕಾಗಿ ಕೇವಲ 10 ವರ್ಷದ ಬಾಲಕನಾಗಿದ್ದಾಗಲೇ ಮನೆ ಬಿಟ್ಟು ಹೊರಟರು. ಕಾಲ್ನಡಿಗೆಯಲ್ಲೇ ದೇಶ ಸಂಚಾರ ಮಾಡಿ ವಿಜಯಪುರದ ಶ್ರೀ ಗಜದಂಡ ಶಿವಯೋಗಿಗಳನ್ನು ಭೇಟಿ ಮಾಡಿದರು. ಅಲ್ಲಿ ಕಠಿಣ ಸಾಧನೆ ಮಾಡಿ ಸಿದ್ಧಾರೂಢ ಎಂಬ ಹೆಸರನ್ನು ಪಡೆದರು. ಇಡೀ ಭಾರತವನ್ನು ಸುತ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜ್ಞಾನದ ಜ್ಯೋತಿ ಬೆಳಗಿದರು. ಕೊನೆಗೆ ಸಿದ್ಧಾರೂಢರು ಬಂದು ನೆಲೆಸಿದ್ದು ಹುಬ್ಬಳ್ಳಿಯಲ್ಲಿ. ಅಲ್ಲಿನ ಒಂದು ಸಣ್ಣ ಗುಡಿಸಲೇ ಅವರ ಆಶ್ರಮವಾಯಿತು. ಇಲ್ಲಿ ಅವರು ಸಾರಿದ್ದು ಒಂದೇ ಮಂತ್ರ: ಎಲ್ಲರೂ ಒಂದೇ. ಒಬ್ಬ ಮುಸ್ಲಿಂ ಭಕ್ತ ಇವರಿಗೆ ಪ್ರಿಯರಾಗಿದ್ದರು. ಒಬ್ಬ ದಲಿತ ಭಕ್ತ ಇವರ ಸನಿಹದಲ್ಲಿದ್ದರು. ಗಾಂಧೀಜಿ ಮತ್ತು ಲೋಕಮಾನ್ಯ ತಿಲಕರು ಇವರ ಜ್ಞಾನಕ್ಕೆ ಮಾರು ಹೋಗಿ ದರ್ಶನ ಪಡೆದಿದ್ದರು. ಸಿದ್ಧಾರೂಢರು 1929ರಲ್ಲಿ ಲಿಂಗೈಕ್ಯರಾದರು. ಆದರೆ ಅವರು ಬಿಟ್ಟು ಹೋದ ತತ್ವಗಳು ಇಂದಿಗೂ ಜೀವಂತ. ಕಾಯಕವೇ ಕೈಲಾಸ ಮತ್ತು ಅದ್ವೈತ ಸಾರಿದ ಅವರು ಇಂದಿಗೂ ಲಕ್ಷಾಂತರ ಜನರ ಕಷ್ಟಗಳಿಗೆ ಸ್ಪಂದಿಸುವ ಜ್ಯೋತಿಯಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಸಿದ್ಧಾರೂಢರ ಭಕ್ತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರೂಢ ಮಹಾರಾಜ್ ಕಿ ಜೈ.